ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ದಾಸವಾಳ ಗಿಡನ ನಾನು ಮೊನ್ನೆ ತಾನೇ ರಿಪೋರ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಗ್ರೋ ಆಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ನೋಡಿ, ಇವತ್ತು 2 ಹೂ ಬಿಟ್ಟಿದೆ. ಡೈಲಿ ಒಂದಾದರೂ ಹೂ ಬಿಟ್ಟೇ ಬಿಡುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಕಡಿಮೆ ಖರ್ಚಲ್ಲಿ ನೀವು ಗಾರ್ಡನಿಂಗ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಮಾಹಿತಿ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಗಾರ್ಡನಿಂಗನ್ನು ನಾವು ಆದಷ್ಟು ಕಡಿಮೆ ಖರ್ಚಲ್ಲಿ ಮಾಡ್ಕೋಬಹುದು. ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೇ ನೀವು ಗಾರ್ಡನಿಂಗ್ ಮಾಡಬೇಕು ಅಂತ ಏನಿಲ್ಲ. ತುಂಬ ಕಡಿಮೆ ಖರ್ಚಲ್ಲೂ ಕೂಡ ನಾವು ಗಾರ್ಡನಿಂಗ್ನ ಮಾಡ್ಕೋಬೋದು. ಏನಂದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲೂ ಮಾಡ್ಕೋಬಹುದು, ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನಾವು ಖರ್ಚನ್ನು ಮಾಡಿಬಿಟ್ಟು ಮಾಡ್ಕೋಬಹುದು. ನಾವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟು ನಮಗೆ ಮಣ್ಣು ಬೇಕು. ಮಣ್ಣು ಯೂಶ್ವಲಿ ನೀವು ಲೋಕಲ್ ಜಾಗದಲ್ಲಿ, ಅಂದರೆ ನೀವು ತಾಲೂಕು ಪ್ಲೇಸ್ ಆ ಥರ ಇದ್ದರೆ ನಿಮಗೆ ಮಣ್ಣು ಈಸಿಯಾಗಿ ಸಿಕ್ಕುತ್ತೆ. ನೀವು ಅದನ್ನೇನು ದುಡ್ಡು ಕೊಟ್ಟು ತರೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇನ್ನು ನೆಕ್ಸ್ಟು ಪಾಟ್ ಅಂದರೆ ನಾನು ನೋಡಿ, ಇಲ್ಲಿ ನೀವು ಪಾಟ್ನ ಕೊಂಡ್ಕೊಂಡೇ ತರಬೇಕು ಅಂತ ಏನಿಲ್ಲ. ನೋಡಿ, ಇದು ಡಬ್ಬ, ಇದಕ್ಕೆ ನಾನು ಪೇಂಟ್ ಮಾಡಿದ್ದೀನಿ. ನೀವು ಪೇಂಟ್ ಮಾಡದೆ ಕೂಡ ಹಚ್ಕೋಬೋದು. ನಾನು ಪೇಂಟ್ ಮಾಡಿ ಇಟ್ಟಿದ್ದೀನಿ. ಇದು ನೋಡಿ, ಇದಿಷ್ಟು ವೇಸ್ಟ್ ಆಗಿರುವಂತಹ ಡಬ್ಬಗಳನ್ನು ಯೂಸ್ ಮಾಡಿಕೊಂಡು, ಇದು ಬಾಟಲ್, ಇದು 2 ಲೀಟ್ರ್ ಬಾಟ್ಲು. ಆ ಬಾಟ್ಲಲ್ಲೇ ನಾನು ಗಿಡನ ಹಚ್ಕೊಂಡಿದ್ದೀನಿ. ಹಾಗೆ ಈ ಥರ ಇದೊಂದು ಹಣ್ಣು ನಾವು ತೊಗೊಂಡು ಬಂದಿರ್ತೀವಿ. ಹಣ್ಣನ್ನು ಈ ರೀತಿಯಾದಂಥ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ. ಆ ಥರದ್ದು ಸ್ವೀಟ್ ಬಾಕ್ಸ್ ಬರುತ್ತೆ. ಈ ಥರದ್ದನ್ನು ನಾವು ಪಾಟಾಗಿ ರೆಡಿ ಮಾಡ್ಕೋಬೇಕು ಆದಷ್ಟು. ಅಂದರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಪಾಟ್ಗೆ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡೋದು ತಪ್ಪುತ್ತೆ. ನೋಡಿ, ಈ ಥರ ಸಣ್ಣ ಪಾಟ್ಗಳನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ಥರ ಇದು ನೋಡಿ, ಇದು ನರ್ಸರಿ ಪಾಟ್. ಇದು ನಾವು ಗಿಡನ ತೊಗೊಂಡು ಬಂದಾಗ ಅದರಲ್ಲಿರುತ್ತೆ. ಅದನ್ನು ಕೂಡ ಬಿಸಾಡದೆ ಈ ಥರ ಯೂಸ್ ಮಾಡ್ಕೋಬೇಕು. ಇದೆಲ್ಲ ಪೇಂಟಿನ ಡಬ್ಬಗಳು, ಇದು ಬಾಟ್ಲು, ಇದು ಮನೆಯಲ್ಲಿ ಏನಾದರೂ ಸಕ್ಕರೆ ಆ ಥರದ್ದು ಏನಾದ್ರು ತಂದಿರ್ತೀವಲ್ಲ, ಅದು ಈ ಥರ ಬುಟ್ಟಿ ಮನೆಯಲ್ಲಿ ಒಡೆದೋಗಿರುತ್ತೆ, ಆ ಥರದ ಬುಟ್ಟಿ. ಇದು ಪೇಂಟಿನ ಡಬ್ಬ, ಪಾತ್ರೆ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಥರ ಪುಟ್ಟಿ ಕೂಡ ಒಡೆದೋಗಿದ್ರೆ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇನ್ನು ಆಯಿಲ್ ಕ್ಯಾನು, ನಿಮಗೆ ದೊಡ್ಡ ಪಾಟ್ಗಳು ಸಿಗುತ್ತೆ ಮನೆಯಲ್ಲಿ, ಸಣ್ಣ ಪಾಟ್ಗಳು ಸಿಗುತ್ತೆ. ನೋಡಿ, ಈ ಥರ ಡ್ರಮ್ ಬರುತ್ತೆ. ಆಯಿಲ್ ಕ್ಯಾನೇ, ಇದನ್ನು ಸ್ವಲ್ಪ ದೊಡ್ಡದಾಗಿದೆ. ನೆಕ್ಸ್ಟು ಗಡಿಗೆ, ನೀವು ಬೇಸಿಗೆನಲ್ಲಿ ನೀರಿಗೆ ಅಂತ ಹೇಳಿ ತೊಗೊಂಡು ಬಂದಿರ್ತೀರ, ಆ ಗಡಿಗೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ನನ್ನ ಗಾರ್ಡನಲ್ಲಿ ಆದಷ್ಟು ವೇಸ್ಟ್ ಆಗಿರುವಂತಹ ಮಟೀರಿಯಲಲ್ಲಿ ನಾನು ಯೂಸ್ ಮಾಡ್ಕೊಂಡಿರೋದೇ ಜಾಸ್ತಿ. ನೋಡಿ, ಇದು ಒಂದು ಗಡಿಗೆ. ಈ ಗಡಿಗೆನಲ್ಲೇ ನಾನು ಗಿಡನ ಹಚ್ಚಿದ್ದೀನಿ. ನೋಡಿ, ಚೆನ್ನಾಗಿ ಗ್ರೋ ಆಗಿದೆ ಇದು ಕೂಡ. ಹಾಗೆ ಇಲ್ಲಿ ನೋಡಿ, ಇದು ಒಂದು ವೇಸ್ಟ್ ಆಗಿರುವಂಥದ್ದು. ಆಮೇಲೆ ಇಲ್ಲೊಂದಿದೆ ನೋಡಿ, ಇದು ಮೊಸರಿಂದು ಗ್ಲಾಸ್. ಇದು ಇದರಲ್ಲೇ ಒಂದು ಗ್ಲಾಸ್ಗಿಂತ ದೊಡ್ಡದಿದೆ. ಇದರಲ್ಲೇ ನಾನು ಗಿಡ ಹಚ್ಕೊಂಡಿದ್ದೀನಿ. ಪಾಟ್ಗೆ ತಕ್ಕನಾಗಿ ನಾವು ಗಿಡಗಳನ್ನು ಹಚ್ಕೋಬೇಕಾಗತ್ತಷ್ಟೇ. ಇದು ನೋಡಿ, ಇದು ಒಂದಿದೆ. ಇದು ಸ್ನ್ಯಾಕ್ಸ್ ಡಬ್ಬ. ಇದು ನಾವು ಹೊರಗಡೆಯಿಂದ ತಂದಾಗ ಈ ಥರ ಡಬ್ಬ ಕೊಟ್ಟಿರ್ತಾರೆ. ಇದನ್ನು ನೀವೇನು ಮಾಡಬೇಕು, ಈ ರೀತಿಯಾಗಿ ಹಚ್ಕೋಬೇಕು. ಈ ಥರ ಈ ಥರ ಸಣ್ಣ ಪಾಟ್ಗಳು, ದೊಡ್ಡ ಪಾಟ್ಗಳು, ಇದು ನೋಡಿ, ಇದು ಬುಟ್ಟಿ, ಇದು ಒಡೆದೋಗಿತ್ತು. ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯಲ್ಲಿ ನಮಗೆ ಸಾಕಷ್ಟು ಸಿಗುತ್ತೆ. ಇದು ನೋಡಿ, ಗಡಿಗೆ. ಈ ಗಡಿಗೆನೂ ಕೂಡ ಯೂಸ್ ಮಾಡಿದ್ದೀನಿ. ಆ ಚಿಕ್ಕ ಗಡಿಗೆ, ಮೊಸರು ಗಡಿಗೆ ಸಿಗುತ್ತೆ ನಮ್ಮೂರಲ್ಲಿ, ಅದರಲ್ಲಿ ಹಚ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ಪಾಟ್ಗಳನ್ನು ಮನೆಯಲ್ಲೇ ನಾವು ಸಿಕ್ಕುತ್ತೆ, ನಾವು ಅದನ್ನು ತಗೊಂಡು ಹಚ್ಕೋಬೋದು. ಇನ್ನು ಪಾಟ್ಗೆ ಸ್ಟ್ಯಾಂಡ್ ಅಂತ ಬಂದರೆ, ಇಲ್ಲಿ ನೋಡಿ, ನಾನು ಗಡಿಗೆನ 2 ಭಾಗ ಮಾಡಿದ್ದೀನಿ. ಕೆಳಗಡೆ ಇದು ಏನಿದೆಯಲ್ಲ,
ಕಂಠ ಗಡಿಗೆ ಕಂಠ ಇದೆಯಲ್ಲ, ಇದನ್ನು ಅರ್ಧ ಮಾಡಿಬಿಟ್ಟು ಕೆಳಗಡೆ ಇಟ್ಟು ಇದನ್ನು ನಾನು ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಇದು ಸ್ಟ್ಯಾಂಡ್ ಥರ ಆಯಿತು. ಈ ರೀತಿಯಾಗಿ ನಾವು ಗಾರ್ಡನಿಂಗ್ನ ಮಾಡಬೇಕು. ನಮಗೆ ಝೀರೋ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ನಾವು ಈ ರೀತಿಯಾದಂಥ ಒಂದು ಪದ್ಧತಿನ ಅಳವಡಿಸ್ಕೋಬೇಕಾಗತ್ತೆ. ಇದಕ್ಕೆ ನೋಡಿ ಸ್ಟ್ಯಾಂಡ್ ಬೇಕಾಗಲ್ಲ. ಇದಕ್ಕೆ ನೀರು ಕೆಳಗಡೆ ಇಳಿದ ತಕ್ಷಣ ಅದು ಹೋಗಿ ಆವಿ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿದೆ ನೋಡಿ, ನಾನು 2 ಕಲ್ಲು ತೊಗೊಂಡಿದ್ದೀನಿ ದೊಡ್ಡದಾಗಿರುವಂಥದ್ದು. ಅದಕ್ಕೇ ಈ ರೀತಿ ಹಳೆ ಡಬ್ಬ ಬರುತ್ತೆ ನೋಡಿ, ಅದನ್ನು ಇಲ್ಲಿ ಸ್ಟ್ಯಾಂಡ್ ಥರ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ. ಆಮೇಲೆ ಹಿಂದ್ಗಡೆ ಒಂದಿದೆ, ಇದಕ್ಕೂ ಕೂಡ ನಾನಿಲ್ಲಿ ಒಂದು ಒಡೆದೋಗಿರುವಂಥ ಕಂಟೈನರ್ನ ಇಟ್ಟಿದ್ದೀನಿ. ಇಲ್ಲೂ ಇದೆ ನೋಡಿ, ಇಲ್ಲೊಂದು 2 ಡಬ್ಬ ಇಟ್ಟಿದ್ದೀನಿ. ಅದಕ್ಕೆ ಮೇಲೆ ಕಟ್ಟಿಗೆದು ಪಳಿ ಇದೆ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿರುವಂಥದ್ದು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಏನಿದೆಯಲ್ಲ ವೇಸ್ಟ್ ಆಗಿರುವಂಥ ಮಟೀರಿಯಲಿಂದ ಈ ಮಾಡಿರುವಂಥದ್ದು. ನೀವು ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಕಲ್ಲನ್ನು ಜೋಡಿಸ್ಬಿಟ್ಟು ಈ ರೀತಿ ಡಬ್ಬಗಳನ್ನು ಇಟ್ಟು ಇದ್ರ ಮೇಲೆ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಇಟ್ಟುಬಿಟ್ರೆ ತುಂಬ ಚೆನ್ನಾಗಾಗತ್ತೆ. ನೋಡಿ, ಇಲ್ಲೂ ಒಂದಿದೆ, ಇಲ್ಲೂ 2 ಡಬ್ಬನ ಇಟ್ಟು ಮೇಲೆ ಒಂದು ಕಲ್ಲನ್ನು ಇಟ್ಟಿದ್ದೀನಿ. ನೀವು ಹೊರಗಡೆಯಿಂದ ಯಾವುದೇ ಥರ ಸ್ಟ್ಯಾಂಡ್ ಕೂಡ ತರೋ ಅವಶ್ಯಕತೆ ಬೀಳಲ್ಲ. ಹಾಗಾಗಿ ಇಲ್ಲೂ ನೋಡಿ, ಗಡಿಗೆಗೆ ನಾನು ಅದೇ ರೀತಿಯಾಗಿ ಮಾಡಿದ್ದೀನಿ. ಮೇಲೆ ಭಾಗನ ಕೆಳಗಡೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಇನ್ವರ್ಟರ್ ಬಾಕ್ಸು ಹಾಳಾಗಿತ್ತು, ಅದನ್ನು ತೊಗೊಂಡು ಬಂದು ನಾನು ಈ ರೀತಿಯಾಗಿ ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಹಳೆ ಗಾಲಿ ಇರುತ್ತೆ ನೋಡಿ, ಆ ಗಾಲಿನ ಸ್ಟ್ಯಾಂಡ್ ಥರ ಯೂಸ್ ಮಾಡಿದ್ದೀನಿ. ನೀರು ಸರಾಗವಾಗಿ ಹೋಗ್ಬಿಡುತ್ತೆ, ಆಮೇಲೆ ಒಣಗೋಗ್ಬಿಡುತ್ತೆ. ಇನ್ನು ಗಾರ್ಡನಿಂಗ್ ಮಾಡ್ತಾಯಿದ್ದೀರ ಅಂದರೆ ಗಿಡಗಳು ಈ ಥರ ಹೂವಿನ ಗಿಡಗಳದ್ದು ಅದು ನೀವು ಅಕ್ಕಪಕ್ಕದ ಮನೆಯಲ್ಲಿ ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದು ಹಚ್ಕೋಬೋದು. ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ನೀವು ತೊಗೊಂಡು ಬಂದು ಹಚ್ಕೊಳ್ಳಿ. ನಾನಂತೂ ಎಲ್ಲಾದರೂ ಹೋದರೆ ನನಗೆ ಇಷ್ಟ ಆಯಿತು ಅಂದರೆ ನಾನು ಬೀಜಗಳಿದ್ದರೆ ಸಸಿ ಇದ್ದರೆ ಕೇಳೇ ಬಿಡ್ತೀನಿ, ಇಲ್ಲಾಂದರೆ ಕಟಿಂಗ್ಸನ್ನು ಕೇಳ್ಕೊಂಬಿಡ್ತೀನಿ. ನಾನು ಅದು ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ ನಾನು ಹೆಚ್ಚಾಗಿ. ಇದ್ರದ್ದು ಒಂದು ಸರಿ ನೀವು ತೊಗೊಂಡು ಬಂದು ಹಾಕಿದ್ರೆ ಸೀಡ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಮನೆಯಲ್ಲಿ ಸಾಕಷ್ಟು ಸಿಕ್ಕಿಬಿಡುತ್ತೆ. ಈ ಥರದ್ದು ಗಿಡಗಳೇನಾದರೂ ನೀವು ತೊಗೊಂಡು ಬಂದು ಹಚ್ಚಿದ್ರೆ ಸೀಡ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಗೆ ಕಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಷ್ಟೆಲ್ಲ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ತುಂಬ ಖರ್ಚು ಮಾಡಿಲ್ಲ. ತುಂಬ ಕಡಿಮೆ ಖರ್ಚಲ್ಲಿ ನಾನು ಗಾರ್ಡನಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಾಕಷ್ಟು ಬೀಜಗಳು ಸಿಕ್ಬಿಡುತ್ತೆ, ತರಕಾರಿ ಬೀಜಗಳು. ನಾವು ಪಾಲಕನ್ನು ತೊಗೊಂಡು ಬಂದಿರ್ತೀವಿ, ಅದರ ಬೇರು ಇರುವಂಥದ್ದು ನಮಗೆ ಒಂದೊಂದು ಸಾರಿ ಬಂದಿರುತ್ತೆ ಸೊಪ್ಪಲ್ಲಿ. ಅಂಥದನ್ನು ಆರಿಸ್ಕೊಂಡಾದರೂ ತೊಗೊಂಡು ಬಂದು ನಾವು ಆ ಬೇರನ್ನು ನೀವು ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಅದರಿಂದನೇ ನಿಮಗೆ ಬೀಜ ಸಿಕ್ಕತ್ತೆ. ಆ ರೀತಿ ಮಾಡ್ಕೋಬೋದು ನೀವು. ನಾನು ಕೆಲವೊಮ್ಮೆ ಅದೇ ರೀತಿಯಾಗಿ ಮಾಡ್ತೀನಿ ನಾನು. ಆಮೇಲೆ ಉಳ್ಳಾಗಡ್ಡಿ ಸೊಪ್ಪನ್ನು ತೊಗೊಂಡು ಬಂದಿರ್ತೀವಿ, ಉಳ್ಳಾಗಡ್ಡಿ ಇರುತ್ತೆ ಚಿಕ್ಕ ಉಳ್ಳಾಗಡ್ಡಿ, ಅದನ್ನೇ ತೊಗೊಂಡು ಬಂದು ನಾವು ಮಣ್ಣಲ್ಲಿ ನೆಡಬೇಕು. ಇನ್ನು ನೆಕ್ಸ್ಟು ಆಲೂಗಡ್ಡೆ ಮೊಳಕೆ ಹೊಡೆದಿರುವಂಥದ್ದು ಮನೆಯಲ್ಲಿ ಇರುತ್ತೆ ಸಾಮಾನ್ಯವಾಗಿ, ಅದನ್ನೂ ಕೂಡ ನೀವು ಹಚ್ಬೋದು. ಉಳ್ಳಾಗಡ್ಡಿ ಅದ್ರ ಬೇರನ್ನು ನಾವು ನೆಲದಲ್ಲಿ ಹಾಕಿದ್ರೆ ಅದು ಕೂಡ ಬರುತ್ತೆ. ಇಲ್ಲಿ ನೋಡಿ, ನಾನಿಲ್ಲಿ ಉಳ್ಳಾಗಡ್ಡಿ ಸೊಪ್ಪನ್ನು ಹಚ್ಚಿದ್ದೀನಿ. ಚಿಕ್ಕದಾಗಿರುವಂಥ ಉಳ್ಳಾಗಡ್ಡಿ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ನಾನು ಹಚ್ಚಿದ್ದು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಈ ಥರ ನೀವು ಮನೆಯಲ್ಲೇ ಧನಿಯಾ ಬೀಜ, ಆಮೇಲೆ ಮೆಂತ್ಯಕಾಳು, ಈ ಥರ ನಮಗೆ ಮನೆಯಲ್ಲಿ ಸಿಕ್ಕತ್ತೆ. ಒಣಗಿರುವಂಥ ಅಂಬ್ರಿಕಾಳು ಇರುತ್ತೆ. ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಾಕಷ್ಟು ಬೀಜಗಳು ಸಿಕ್ಬಿಡುತ್ತೆ ಫ್ರೆಂಡ್ಸ್. ನೀವು ಅದನ್ನು ಜಾಸ್ತಿ ಹುಡ್ಕೋವಂಥ ಅವಶ್ಯಕತೆ ಬೀಳಲ್ಲ. ಇನ್ನು ಹೂವಿನ ಗಿಡಗಳಂದರೆ ನೀವು ಕೇಳಿ ಇಸ್ಕೋಬೇಕು. ಆಮೇಲೆ ಕೆಲವೊಂದು ಬೀಜಗಳನ್ನು ಕೇಳಿದ್ರೆ ಕೊಡ್ತಾರೆ. ಹೆಚ್ಚಾಗಿ ಕಟಿಂಗ್ಸ್ ಎಲ್ಲ ಸಿಕ್ಕತ್ತೆ. ಕೆಲವೊಂದನ್ನು ನಾವು ಖರೀದಿ ಮಾಡಬೇಕಾಗತ್ತೆ. ಆ ಥರ ನೀವು ಗಾರ್ಡನಿಂಗ್ನ ಮಾಡ್ಬೋದು. ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಸಿಕ್ಕತ್ತೆ. ಇನ್ನು ಗೊಬ್ಬರ ಅಂತ ಬಂದರೆ ನೀವು ಮನೆಯಲ್ಲೇ ಈಸಿಯಾಗಿ ನೀವು ಗೊಬ್ಬರನ ಮಾಡ್ಕೋಬೋದು. ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡೇ ನಾವು ಗೊಬ್ಬರನ ರೆಡಿ ಮಾಡ್ಕೋಬೋದು. ಕೆಲವೊಂದು ಸರಿ ನಮ್ಮ ಮನೆಯಲ್ಲಿ ತರಕಾರಿ ಏನೂ ಇರಲ್ಲ, ಆದರೂ ಕೂಡ ನಾವು ಅಡುಗೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾವು ಈ ಗೊಬ್ಬರನ ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ. ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇದ್ದೀವಿ ಅಂದರೆ
ನೀವು ಗೊಬ್ಬರ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲಿ ಇರುವಂಥ ಸಿಪ್ಪೆ, ನಾವು ವೇಸ್ಟಾಗಿ ಬಿಸಾಡ್ತಿರ್ತೀವಲ್ಲ ತರಕಾರಿ ಸಿಪ್ಪೆ, ಆ ಸಿಪ್ಪೆಯಿಂದನೇ ನಾವು ಗಿಡಕ್ಕೆ ನಾವು ಫರ್ಟಿಲೈಸರ್ನ ರೆಡಿ ಮಾಡ್ಕೋಬೋದು. ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ರೆಡಿ ಆಗುತ್ತೆ. ನಾನೀಗಾಗಲೇ ಸಾಕಷ್ಟು ಫರ್ಟಿಲೈಸರ್ಗಳ ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಆ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ಎರೆಹುಳು ಗೊಬ್ಬರ ಮಾಡ್ಕೋಬೋದು. ಕಿಚನ್ ವೇಸ್ಟಿಂದ ಗೊಬ್ಬರ ರೆಡಿ ಮಾಡ್ಕೋಬೋದು. ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡೇ ನಾವು ಮಾಡ್ಕೋಬೋದು. ಇನ್ನು ಹುಳುಗಳಾದರೆ ಏನು ಮಾಡಬೇಕು ಅಂದರೆ, ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡೇ ನಾವು ಅದನ್ನು ಕೂಡ ಇನ್ಸೆಕ್ಟಿಸೈಡ್ ಥರ ನಾವು ಮಾಡ್ಕೋಬೋದು. ಅದು ಕೂಡ ತುಂಬ ಈಸಿ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಸಿಪ್ಪೆಯಿಂದ ನಾವು ಇನ್ಸೆಕ್ಟಿಸೈಡನ್ನು ಮಾಡ್ಬೋದು, ಫರ್ಟಿಲೈಸರ್ ಕೂಡ ಮಾಡ್ಬೋದು. ಅದನ್ನೂ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಯಾವುದೇ ಥರ ನೀಮ್ ಆಯಿಲ್ ಕೂಡ ತರೋದು ಅವಶ್ಯಕತೆ ಬೀಳೋಲ್ಲ, ಫರ್ಟಿಲೈಸರ್ ತರೋ ಅವಶ್ಯಕತೆ ಬೀಳೋದಿಲ್ಲ. ಈ ಥರ ನೀವು ಗಾರ್ಡನಿಂಗ್ ಮಾಡಿದ್ರೆ ನಿಮಗೆ ಕಡಿಮೆ ಖರ್ಚಲ್ಲಿ ನೀವು ಗಾರ್ಡನಿಂಗ್ನ ಮಾಡ್ಬೋದು. ಝೀರೋ ಕಾಸ್ಟಲ್ಲೂ ಕೂಡ ಮಾಡ್ಬೋದು. ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಝೀರೋ ಇನ್ವೆಸ್ಟ್ಮೆಂಟಲ್ಲೇ ನಾನು ಮಾಡಿದ್ದು ಫ್ರೆಂಡ್ಸ್. ಈಗ ಯಾವಾಗಾದರೂ ಒಂದು ಸರಿ ತೊಗೊಂಡು ಬರ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ರೆ ನಮಗೆ ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಪಾಟು, ಗೊಬ್ಬರ, ಗಿಡಗಳನ್ನು ನೀವು ತಗೋಬೋದು. ಗಿಡಗಳನ್ನು ನೀವು ನೆಡ್ಬೋದು. ಇದು ನೋಡಿ, ಒಂದು ವಾಷಿಂಗ್ ಮೆಷಿನಿಗೆ ಕೆಳಗಡೆ ಒಂದು ಥರ್ಮೋಕೋಲ್ ಶೀಟ್ ಕೊಟ್ಟಿದ್ದರು. ಅದು ಒಂದು ಸ್ವಲ್ಪ ಬಾಕ್ಸ್ ಥರ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. 7 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದು ಏನೂ ಆಗಿಲ್ಲ. ಈ ಥರ ನಾವು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಆಲ್ಮೋಸ್ಟ್ ಆಗಿ ಈ ಥರ ಗಡಿಗೆ, ವೇಸ್ಟ್ ಆಗಿರುವಂತಹ ಡಬ್ಬ, ಬಕೆಟು ಎಲ್ಲ ಇದೆ ಫ್ರೆಂಡ್ಸ್. ಇದು ನೀವು ನೋಡ್ಬೋದು. 90% ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ವೇಸ್ಟ್ ಆಗಿರುವಂಥ ಮಟೀರಿಯಲಿಂದನೇ ನಾನು ಯೂಸ್ ಮಾಡ್ತಾ ಇರೋದು. ನಿಮಗೆ ಗೊತ್ತಾಗುತ್ತೆ ನೋಡಿ. ಇದನ್ನು ಕೂಡ ಒಂದು ವೇಸ್ಟ್ ಬಕೆಟಲ್ಲಿ ಹಾಕಿದ್ದೀನಿ. ಇದರಲ್ಲೇ ತುಂಬ ನಿಂಬೆಕಾಯಿ ಬಂದಿದೆ. ನಾನು ಬಂದಿರೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ, ಎಷ್ಟೊಂದು ನಿಂಬೆಕಾಯಿ ಆಗಿದೆ ಅಂತ. ಇನ್ನೂ ಆಗ್ತಾ ಇದೆ. ಇಷ್ಟರಲ್ಲಿ ಕೆಲವೊಂದಿಷ್ಟು ಉದುರುತ್ತೆ, ಕೆಲವೊಂದಿಷ್ಟು ಚೆನ್ನಾಗಿ ಬರುತ್ತೆ, ಆ ಥರ ಆಗುತ್ತೆ. ಇಲ್ಲಿ ನೋಡಿ, ಇದು ಹಾಗಲಕಾಯಿ. ಈ ಹಾಗಲಕಾಯಿ ಬೀಜ ನಾನು ಮನೆಯಲ್ಲಿ ಹಾಗಲಕಾಯಿ ತೊಗೊಂಡು ಬಂದಾಗ ಕೆಲವೊಂದು ಸಾರಿ ಮಾಡಿರಲ್ಲ, ಹಣ್ಣಾಗಿಬಿಟ್ಟಿರುತ್ತೆ. ಅದರಿಂದನೇ ಬೀಜ ತೆಗೆದು ಒಣಗಿಸ್ಬಿಟ್ಟು ಅದನ್ನು ನಾನು ನೆಟ್ಟಿದ್ದೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಈ ರೀತಿಯಾಗಿ ಮನೆಯಲ್ಲೇ ನಾವು ಬೀಜಗಳು ಸಿಕ್ಕುತ್ತೆ, ಅದನ್ನೇ ತೊಗೊಂಡು ನಾವು ಮಾಡ್ಕೋಬೋದು. ಸಾಕಷ್ಟಿದೆ, ಅದನ್ನು ಕೂಡ ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೀನಿ. ಅಡುಗೆ ಮನೆಯಲ್ಲಿ ನಮಗೆ ಯಾವ್ಯಾವ ಬೀಜಗಳು ಸಿಕ್ಕುತ್ತೆ ಅಂತ, ನಿಮಗೆ ಕಟಿಂಗ್ಸ್ ಕೂಡ ಸಿಕ್ಕುತ್ತೆ. ಈ ರೀತಿಯಾಗಿ ನಾವು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.